ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಅಧಿಕಾರಿಗಳಿಂದ ಇದೆಂತ ಗೋಲ್ಮಾಲ್. ರಸ್ತೆ ಗುಂಡಿ ಮುಚ್ಚದೆ ಬಿಲ್ ಮಾಡಿಕೊಂಡ್ರ ಅಧಿಕಾರಿಗಳು. ಕಳ್ಳಾಟ ಆಡಿದ ಅಧಿಕಾರಿಗಳ ವಿರುದ್ಧ ಜನರ ಆಕ್ರೋಶದ ಕಿಚ್ಚು. ಹಾಲಾಕರು 24 ಅವರು ಓಡಾಡ್ಬೇಕು. ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗ್ತದೆ. ಸ್ಕೂಲ್ ಮಕ್ಕಳಿಗೆ ಅರ್ಧ ಗಂಟೆಗೂ ಬಸ್ ಬರ್ತಾ ಇದ್ದವು. ಎಲ್ಲ ನಾವು ಬರೋಕ್ಕಾಗಲ್ಲ, ರೋಡ್ ಕ್ಲೀನ್ ಮಾಡಿಸ್ರಿ ಅಂತಾರೆ. ನಾನು 2-3 ದಿವಸ ಬಿದ್ದಿದ್ದೀನಿ, ಬೇರೆ ಹೇಳೋದಲ್ಲ. ಇಂಥ ತೊಂದರೆಗಳು ಆಗ್ತಾವೆ. ಇವ್ರು ಬಿಲ್ ಮಾಡಿಸ್ಕೊಂಡು ಪತ್ವಿಲ್ದಂಗೆ ಅಲ್ಲಿ ಸೇರ್ಕೊಂಡ್ಬಿಟ್ರೆ ನಮ್ಮ ಗತಿಗಳೇನು, ಸ್ಕೂಲ್ ಮಕ್ಕಳ ಗತಿ ಏನು, ಬಸ್ ನಿಂತೋದ್ರೆ ಹಂಗೆ ಓಡಾಡ್ಬೇಕು. ಎಲ್ಲ ಬೀಳೋದು ಹೇಳೋದು, ಗಾಡಿಯರು ಹಂಗೆ ಉಳ್ಕೊಳ್ಳೋದು. ಈಗ ಸುಳ್ಗುಂಡ್ಗಳು ನೀವೇ ನೋಡ್ರಿ, ವಿಡಿಯೋದಾಗ ಕಾಣಿಸ್ತದೆ. ವ್ಯವಸ್ಥೆ ಮಾಡಿಕೊಡ್ರಿ. ಸ್ಕೂಲ್ ಮಕ್ಳಿಗೆ ಬಸ್ ಬರ್ದಿದ್ರೆ ತೊಂದರೆ ಆಗಲ್ವಾ? ರಾಜ್ಯದ ಬಹುತೇಕ ರಸ್ತೆಗಳು ಗುಂಡಿ ಬಿದ್ದು ಅಧ್ವಾನ ಎದ್ದೋಗಿದ್ದು, ಕಿತ್ತೋಗಿರೋ ರಸ್ತೆಯಲ್ಲಿಯೇ ಓಡಾಡಲು ಜನ ಪರದಾಡ್ತಿದ್ದಾರೆ. ಇತ್ತ ರಸ್ತೆ ಕಾಮಗಾರಿಗೆ ಸರ್ಕಾರದಿಂದ ಅನುದಾನ ಬಂದಿದ್ರೂ ಕೂಡ ಅಧಿಕಾರಿಗಳು ಕೆಲಸ ಮಾಡದೆ ಬಿಲ್ ಮಾಡಿಕೊಂಡು ಹಣವನ್ನ ಲೂಟಿ ಹೊಡಿತಾ ಇರುವ ಪ್ರಕರಣಗಳು ಅಲ್ಲಲ್ಲಿ ಬೆಳಕಿಗೆ ಬರ್ತಾನೆ ಇವೆ. ಇದೀಗ ತುಮಕೂರು ಜಿಲ್ಲೆಯ ಕೊರಟಗೆರೆ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದ್ದು, ಜನರ ಆಕ್ರೋಶದ ಕಿಚ್ಚು ಹೆಚ್ಚಾಗಿದೆ. ಹೌದು, ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಕೋಳಾಲ ಹೋಬಳಿಯ ಕಾಟನಕೆರೆಯಿಂದ ಬೇವಿನಹಳ್ಳಿವರೆಗೂ ಇರುವ ಸುಮಾರು 8 ಕಿಲೋಮೀಟರ್ ಇರುವ ರಸ್ತೆ ಸಂಪೂರ್ಣವಾಗಿ ಗುಂಡಿ ಬಿದ್ದಿದ್ದು, ಜನ ಜೀವನ ಅಸ್ತವ್ಯಸ್ತವಾಗಿತ್ತು. ಈ ರಸ್ತೆಯ ಗುಂಡಿ ಮುಚ್ಚಲು ಸರ್ಕಾರ ಅನುದಾನ ನೀಡಲಾಗಿದೆ. ಆದರೆ ಕಾಮಗಾರಿಯ ಬಿಲ್ನಲ್ಲಿ ಗೋಲ್ಮಾಲ್ ಆಗಿದ್ದು, ಗುಂಡಿ ಮುಚ್ಚದೆ ಅಧಿಕಾರಿಗಳು ಬಿಲ್ ಪಾಸ್ ಮಾಡಿದ್ದಾರೆ. ಗುಂಡಿ ಮುಚ್ಚುವ ಕಾಮಗಾರಿಯಲ್ಲಿ ಕೊರಟಗೆರೆ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು ಕಳ್ಳಾಟ ಆಡಿದ್ದಾರೆ ಎಂದು ಸ್ಥಳೀಯರು ಗಂಭೀರ ಆರೋಪ ಮಾಡಿದ್ರು. ಇನ್ನು ಕೊರಟಗೆರೆ ತಾಲೂಕಿನ ಕಾಟನಕೆರೆಯಿಂದ ಬೇವಿನಹಳ್ಳಿ ಗ್ರಾಮದವರೆಗೂ ರಸ್ತೆಯಲ್ಲಿರುವ ಗುಂಡಿ ಮುಚ್ಚಲು ಖಾಸಗಿ ಗುತ್ತಿಗೆದಾರನಿಗೆ ಟೆಂಡರ್ ಅನ್ನ ನೀಡಲಾಗಿತ್ತಂತೆ. ಆದರೆ ಟೆಂಡರ್ ತೆಗೆದುಕೊಂಡಿದ್ದ ಗುತ್ತಿಗೆದಾರ ರಸ್ತೆಯಲ್ಲಿರುವ ಪೂರ್ತಿ ಗುಂಡಿಗಳನ್ನ ಮುಚ್ಚದೆ ಅಲ್ಲಲ್ಲಿ ಇದ್ದ ಗುಂಡಿಗಳನ್ನ ಮಾತ್ರ ಮುಚ್ಚಿ ಬಿಲ್ ಮಾಡಿಸಿಕೊಂಡು ದುಡ್ಡನ್ನ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರನು ಹೊಡೆದಿದ್ದಾನೆ ಎಂದು ಸ್ಥಳೀಯರು ಆರೋಪ ಮಾಡಿದ್ದಾರೆ. ಇನ್ನು ಬೈರಗೊಂಡ್ಲು ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದಲೂ ಕೂಡ ರಸ್ತೆ ಸಮಸ್ಯೆ ಇದೆ. ಇತ್ತೀಚೆಗೆ ಗುಂಡಿ ಮುಚ್ಚುತ್ತೀವೆಂದು ಬಂದವರು ರಸ್ತೆ ಗುಂಡಿ ಮುಚ್ಚದೆ ಬಿಲ್ ತೆಗೆದುಕೊಂಡಿದ್ದಾರೆ. ಆದರೆ ರಸ್ತೆಯಲ್ಲಿರುವ ಗುಂಡಿಗಳು ಮಾತ್ರ ಹಾಗೇ ಇವೆ. ಇದರಿಂದ ನಮಗೆ ಪ್ರತಿನಿತ್ಯ ಓಡಾಡಲು ಅನಾನುಕೂಲ ಆಗಿದೆ. ಇದರ ಬಗ್ಗೆ ಸಂಬಂಧಪಟ್ಟವರು ಆದಷ್ಟು ಬೇಗ ಗಮನ ಹರಿಸಿ ರಸ್ತೆಯನ್ನ ಸರಿಪಡಿಸಬೇಕೆಂದು ಗ್ರಾಮಸ್ಥರು ಮನವಿಯನ್ನ ಮಾಡಿದ್ದಾರೆ. ಏನಾಗೈತೆ, ಹಾಲಾಕರು 24 ಅವರು ಓಡಾಡ್ಬೇಕು. ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗ್ತದೆ. ಸ್ಕೂಲ್ ಮಕ್ಕಳಿಗೆ ಅರ್ಧ ಗಂಟೆಗೂ ಬಸ್ ಬರ್ತಾ ಇದ್ದವು. ಎಲ್ಲ ನಾವು ಬರೋಕ್ಕಾಗಲ್ಲ, ರೋಡ್ ಕ್ಲೀನ್ ಮಾಡಿಸ್ರಿ ಅಂತಾರೆ. ನಾನು 2-3 ದಿವಸ ಬಿದ್ದಿದ್ದೀನಿ, ಬೇರೆ ಹೇಳೋದಲ್ಲ. ಇಂಥ ತೊಂದರೆಗಳು ಆಗ್ತಾವೆ. ಇವ್ರು ಬಿಲ್ ಮಾಡಿಸ್ಕೊಂಡು ಪತ್ವಿಲ್ದಂಗೆ ಅಲ್ಲಿ ಸೇರ್ಕೊಂಡ್ಬಿಟ್ರೆ ನಮ್ಮ ಗತಿಗಳೇನು, ಸ್ಕೂಲ್ ಮಕ್ಕಳ ಗತಿ ಏನು, ಬಸ್ ನಿಂತೋದ್ರೆ ಹಂಗೆ ಓಡಾಡ್ಬೇಕು. ಹಾಲು ಹಾಕೋರೆಲ್ಲ ಹಾಲು ಉಡಿಸ್ಕೊಂಡು ಡಬ್ಬೆರ್ಸೆಲೆ ಬೀಳ್ತಾರೆ. ಈ ಥರ ಈಗ ಪ್ಯಾಚ್ ಹಾಕಕ್ಕೆ ಬಂದಿದ್ದವರು ಕ್ಲೀನಾಗಿ ಮಾಡಿ ಹೋಗಿದ್ರೆ ನಾವು ಯಾಕೆ ಕೇಳಬೇಕಾಗಿತ್ತು? ಈಗೇನು ಮಾಡಿಲ್ಲ. ಎಲ್ಲಿ ಬೇಕೋ ಅಲ್ಲಿ ನಾನು ಚೂರು ಇದು ಮಾಡಿ ಅದು ಹೋಗ್ಯವ್ರೆ. ಈಗ ಕೊನೆ ಬಾಡ್ರು ನಮ್ಮದು ಬಂದು ಅದನ್ನು ನೋಡಿ ಏನು ಅನ್ನೋದು ಎತ್ತ ಅನ್ನೋದು ನೀವು ಇದು ಮಾಡಬೇಕು. ಸ್ಕೂಲ್ ಮಕ್ಕಳಿಗೆಲ್ಲ ಸಮಸ್ಯೆ ಆಗ್ತೈತೆ. ಎಲ್ಲ ಬೀಳೋದು ಹೇಳೋದು, ಗಾಡಿಯರು ಹಂಗೆ ಉಳ್ಕೊಳ್ಳೋದು. ಈಗ ಸುಳ್ಗುಂಡ್ಗಳು ನೀವೇ ನೋಡ್ರಿ, ವಿಡಿಯೋದಾಗ ಕಾಣಿಸ್ತದೆ. ಅವೆಲ್ಲ ಅನುಕೂಲ ಮಾಡಿಕೊಡಂಗೆ ವ್ಯವಸ್ಥೆ ಮಾಡಿಕೊಡ್ರಿ. ಸ್ಕೂಲ್ ಮಕ್ಕಳಿಗೆ ಬಸ್ ಬರ್ದಿದ್ರೆ ತೊಂದರೆ ಆಗಲ್ವಾ? ಇನ್ನು ಈ ಗುಂಡಿ ಬಿದ್ದ ರಸ್ತೆಯಲ್ಲಿ ಸವಾರರು ಬಿದ್ದು ಕೈಕಾಲು ಮುರಿದುಕೊಳ್ತಿದ್ದಾರೆ. ಇದರ ಬಗ್ಗೆ ಕೊರಟಗೆರೆ ಪಿಡಬ್ಲ್ಯೂಡಿ ಎಇ ದೀಪಕ್ ಅವರಿಗೆ ಕರೆ ಮಾಡಿ ಕೇಳಿದ್ರೆ ನಮ್ಗೆ ಧಮಕಿ ಹಾಕ್ತಿದ್ದಾರೆ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿಯ ಬೈರಗೊಂಡ್ಲು ಗ್ರಾಮದಲ್ಲಿ ಪ್ಯಾಚ್ ವರ್ಕ್ ಮಾಡಲು ಬಂದಂಥ ಗುತ್ತಿಗೆದಾರರು ಸರಿಯಾಗಿ ಕೆಲಸವನ್ನು ಮಾಡದೆ ಇಲ್ಲಿ
ಕಳಪೆ ಕಾಮಗಾರಿಯನ್ನು ಮಾಡಿದ್ದಾರೆ ಅಂತೇಳಿ ಗ್ರಾಮಸ್ಥರು ಆರೋಪನ ಮಾಡ್ತಾ ಇರುವಂಥದ್ದು. ಸುಮಾರು ಕಾಟೇನಹಳ್ಳಿ ಕ್ರಾಸ್ನಿಂದ ಬೇವನಹಳ್ಳಿವರೆಗೂ ಕೂಡ ಪ್ಯಾಚ್ ವರ್ಕನ್ನು ಮಾಡಬೇಕು ಅಂತೇಳಿ ಟೆಂಡರ್ನ ತೆಗೆದುಕೊಂಡಿದ್ದಂಥ ಗುತ್ತಿಗೆದಾರರು ಇಲ್ಲಿ ಬಂದು ಯಾವುದೇ ರೀತಿಯ ಗುಂಡಿಗಳನ್ನು ಮುಚ್ಚದೆ ಅಕ್ರಮವಾಗಿ ಕಳಪೆ ಕಾಮಗಾರಿಯನ್ನು ಮಾಡಿ ಇಲ್ಲಿಂದ ಬಿಲ್ಲನ್ನು ತೆಗೆದುಕೊಂಡು ಹೋಗಿದ್ದಾರೆ. ಆದರೆ ಇದುವರೆಗೂ ಕೂಡ ರಸ್ತೆಯಲ್ಲಿರುವಂಥ ಗುಂಡಿಗಳನ್ನು ಮುಚ್ಚಿಲ್ಲ ಅಂತೇಳಿ ಗ್ರಾಮಸ್ಥರು ಗಂಭೀರ ಆರೋಪನ ಮಾಡ್ತಾ ಇರುವಂಥದ್ದು. ನಾನೀಗ ಸದ್ಯ ಬೈರಗೊಂಡ್ಲು ಗ್ರಾಮದ ರಸ್ತೆಯಲ್ಲಿದ್ದೇನೆ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದೀರಿ. ನಿಜಕ್ಕೂ ಕೂಡ ಇಲ್ಲಿ ಯಾವುದೇ ರೀತಿಯ ಪ್ಯಾಚ್ ವರ್ಕ್ ಆಗಿಲ್ಲ. ಇಲ್ಲಿ ಪ್ಯಾಚ್ ವರ್ಕ್ ಮಾಡ್ತೀವಿ ಅಂತ ಏನು PWD ಇಲಾಖೆಯಿಂದ ಗುತ್ತಿಗೆಯನ್ನು ತೆಗೆದುಕೊಂಡು ಬಂದಿದ್ದಂಥ ಕಾಂಟ್ರಾಕ್ಟರ್ ಅವರು ಯಾವುದೇ ರೀತಿಯ ಪ್ಯಾಚ್ ವರ್ಕನ್ನು ಮಾಡದೆ ಗುಂಡಿಯನ್ನು ಮುಚ್ಚದೆ ಎಲ್ಲಿ ಅವರಿಗೆ ಅನುಕೂಲ ಆಗುತ್ತೋ ಅಲ್ಲಿ ಗುಂಡಿಗಳನ್ನು ಮುಚ್ಚಿ ಅಲ್ಲಿಂದ ಬಿಲ್ಲನ್ನು ಮಾಡ್ಕೊಂಡಿದ್ದಾರೆ ಅಂತ ಗಂಭೀರ ಆರೋಪನ ಬೈರಗೊಂಡ್ಲು ಗ್ರಾಮಸ್ಥರು ಮಾಡ್ತಾ ಇರುವಂಥದ್ದು. ನೀವು ಇನ್ನು ಈ ಕಡೆ ನೋಡೋದಾದರೆ ನೀವೀಗ ದೃಶ್ಯ ಸಮೇತ ನೋಡ್ತಾ ಇದ್ದೀರಿ. ಇಲ್ಲಿ ಎಷ್ಟರ ಮಟ್ಟಿಗೆ ಗುಂಡಿಗಳು ಇವೆ ಅನ್ನೋದನ್ನು ಇಲ್ಲಿ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡಿದೆ. ಇದೇನು ನೋಡ್ತಿದ್ದಾರೆ, ಇದು ಪ್ಯಾಚನ್ನು ಹಾಕಿದ್ದಾರೆ. ಆದರೆ ಇಲ್ಲಿ ಅವರಿಗೆ ಕಾಣಿಸಿದಂಥ ಗುಂಡಿ ಇಲ್ಲಿ ಕಾಣಿಸಿಲ್ವಾ ಅನ್ನೋ ಅನುಮಾನ ನಮಗಿದೀಗ ಮೂಡ್ತಾ ಇರುವಂಥದ್ದು. ಇದೆಲ್ಲವೂ ಏನಕ್ಕೆ ನೋಡ್ತಾ ಇದ್ದೀರಿ, ಇದು ಯಾವುದೂ ಕೂಡ ಅಚ್ಚುಕಟ್ಟು ರಸ್ತೆ ಅಲ್ಲ, ಗುಂಡಿ ಬಿದ್ದಿರುವಂಥ ರಸ್ತೆ, ಜಲ್ಲಿ ತುಂಬಿರುವಂಥ ರಸ್ತೆ. ಪ್ರತಿನಿತ್ಯವೂ ಕೂಡ ಇಲ್ಲಿ ಸಾವಿರಾರು ವಾಹನಗಳು ಓಡಾಡ್ತಾ ಇರ್ತವೆ. ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಹೋಗಬೇಕು ಅಂದರೆ ಇದೇ ರಸ್ತೆಯಲ್ಲಿ ಹೋಗಬೇಕಾಗಿರುತ್ತೆ. ಪ್ರತಿನಿತ್ಯವೂ ಕೂಡ ತೋಟಗಳಿಗೆ ಹೋಗಬೇಕು ಅಂದರೆ, ಬೇರೆ ನಗರಗಳಿಗೆ ಹೋಗಬೇಕು ಅಂದರೆ ಬೈರಗೊಂಡ್ಲು ಗ್ರಾಮಸ್ಥರು ಇದೇ ರಸ್ತೆಯನ್ನು ಅವಲಂಬಿತವಾಗಿ ಇಲ್ಲಿಂದ ಓಡಾಡ್ತಾ ಇದ್ದಾರೆ. ಆದರೆ ನಿಜಕ್ಕೂ ಕೂಡ ಇಲ್ಲಿ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದೆ ಇರೋದು ಮಾತ್ರ ನಿಜವಾಗ್ಲೂ ಬೇಸರದ ಸಂಗತಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಯಾವುದೇ ರೀತಿಯ ಪ್ಯಾಚ್ ವರ್ಕನ್ನು ಮಾಡಿ ನೋಡಿ, ಯಾರಾದರೂ ಬರಬೇಕು ಅಂದರೆ ಈ ಗುಂಡಿ ಒಳಗಡೆ ಬರಬೇಕು, ಆ ರೀತಿಯ ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಯಾರಾದರೂ ಬಿದ್ದು ಹೆಚ್ಚು ಕಡಿಮೆ ಆಯಿತು ಅಂದರೆ ಯಾರು ಹೊಣೆ ಆಗ್ತಾರೆ ಅನ್ನೋದು ನಮಗೆ ಅನುಮಾನವಾಗಿ ಕಾಡ್ತಾ ಇರುವಂಥದ್ದು. ಯಜಮಾನ್ರ ರಸ್ತೆ ಹೆಂಗಿದೆ ಇದು? ಇಷ್ಟೆಲ್ಲ ಗುಡ್ಡಿ ಬಿದ್ದೈತೆ ಸಮಯ. ಎಷ್ಟು ದಿವಸದಿಂದ ಹಿಂಗೆ ಇದೆ? ಅದೇ ವರ್ಷ 1 ವರ್ಷ ಆಯಿತು. ಇಲ್ಲಿ ಪ್ಯಾಚ್ ವರ್ಕ್ ಮಾಡ್ತೀವಿ ಅಂತ ಬಂದಿದ್ರಂತಲ್ಲ? ಇಲ್ಲ ಮಾಡಿಲ್ಲ. ಇಲ್ಲ ಬಿಲ್ ಮಾತ್ರ ತಗೊಂಡೋಗಿದ್ದಾರೆ. ಏನು ತಗೊಂಡೋಗಾರ ಬಿಲ್. ಎಷ್ಟು ದಿನದಿಂದ ಓಡಾಡ್ತಾ ಇದ್ರಿ ಈ ರಸ್ತೆಯಲ್ಲಿ? ಅದೇ ನಾವು ಈ ವರ್ಷ 2 ವರ್ಷದಿಂದ ಇಲ್ಲೇ ಓಡಾಡ್ತಾ ಇದ್ದೀವಿ ಹೇಳ್ರಿ. ರೋಡ್ ಸರಿ ಆಗಿಲ್ಲ? ಇಲ್ಲ ಪ್ರಾಬ್ಲಮ್ ಆಗ್ತಿದೆ. ಆತೈತಿ. ರಸ್ತೆ ಸರಿ ಮಾಡಿಸ್ಬೇಕಾ? ಮಾಡಿಸ್ಬೇಕು ಸರ್. ನೋಡಿ, ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರುವಂಥದ್ದು, ನಾವು ಸುಮಾರು 1 ವರ್ಷ 2 ವರ್ಷಗಳಿಂದಲೂ ಇದೇ ರಸ್ತೆಯಲ್ಲಿ ಓಡಾಡ್ತಾ ಇದ್ದೀವಿ. ಆದರೆ ಯಾವುದೇ ರಸ್ತೆಯೂ ಕೂಡ ಸರಿಯಾಗಿಲ್ಲ. ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ನೋಡಿದ್ರೆ ನಿಜಕ್ಕೂ ಕೂಡ ಇಲ್ಲಿ ರಸ್ತೆ ಹಾಳಾಗಿರೋದು ನಿಜಕ್ಕೂ ಸತ್ಯ. ಪ್ಯಾಚ್ ವರ್ಕನ್ನು ಮಾಡಿ ಈ ರಸ್ತೆಯ ಗುಂಡಿಗಳನ್ನು ಮುಚ್ತೀವಿ ಅಂತ ಬಂದಿದ್ದಂಥ ಗುತ್ತಿಗೆದಾರ ಯಾವುದೇ ರೀತಿಯ ಕೆಲಸವನ್ನು ಮಾಡದೆ PWD ಇಲಾಖೆಯಿಂದ ಹಣವನ್ನು ಪಡ್ಕೊಂಡಿದ್ದಾರೆ ಅನ್ನೋದು ಗಂಭೀರ ಆರೋಪ ಕೇಳಿಬರ್ತಾ ಇರುವಂಥದ್ದು. ಕೊರಟಗೆರೆ ತಾಲೂಕಿನ AE PWD ಅವರು ದೀಪಕ್ ಅವರು ಏನು ಮಾಡ್ತಾ ಇದ್ದೀರಿ, ನೀವು ಯಾವ ರೀತಿಯಾಗಿ ಪರಿಶೀಲನೆ ಮಾಡದೆ ಬಿಲ್ಲನ್ನು ಪಾಸ್ ಮಾಡಿಕೊಟ್ರಿ ಅಂತ ನಮಗಂತೂ ಕೂಡ ಗೊತ್ತಾಗ್ತಾ ಇಲ್ಲ. ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿ ಕಾಮಗಾರಿ ಆಗಿದೆಯಾ ಇಲ್ವಾ ಅನ್ನೋದನ್ನು ಪರಿಶೀಲನೆ ಮಾಡದೆ ನೀವು ಏಕಾಏಕಿ ಬಿಲ್ ಪಾಸ್ ಮಾಡಿರೋದರಲ್ಲಿ ನೋಡ್ತಾ ಇದ್ದರೆ ನಮಗೆ ನಿಜಕ್ಕೂ ಕೂಡ ಅನುಮಾನ ಮೂಡ್ತಾ ಇದೆ. ಇದರಲ್ಲಿ ನಿಮ್ಮದು ಕೂಡ ಏನಾದರೂ ಪಾಲಿದೆಯಾ ಅನ್ನೋದು. ಯಾವುದೇ ರೀತಿ ಕೆಲಸ ಆಗಿಲ್ಲ, ಆದರೂ ಕೂಡ ತಾವು ಬಿಲ್ಲನ್ನು ಪಾಸ್ ಮಾಡಿದ್ದೀರಿ. ನಾನು ಗ್ರಾಮಸ್ಥರನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸರ್ ಹೇಳಿ, ರೋಡ್ ಹೆಂಗಿದೆ? ಚೆನ್ನಾಗಿದೆ ಸರ್. ಗುಂಡಿ ಒಂಚೂರು ಅಲ್ಲ, ಒಂದು ಸ್ವಲ್ಪನೂ ಗುಂಡಿ ಇಲ್ಲ? ಸ್ವಲ್ಪನೂ ಗುಂಡಿ ಇಲ್ಲ. ಸಖತ್ತಾಗಿದೆ ಅಲ್ವಾ ರೋಡ್? ಸಖತ್ತಾಗೈತೆ. ಈಗ ಈ ನೈಸ್ ರೋಡಲ್ಲಿ ಓಡಾಡೋದು ಯಾರು ಅಂತ? ಯಾರು ಓಡಾಡ್ತಾರೋ, ನಾವು ಅಂತೂ ಹಳ್ಳಿ ಜನ ಹಳ್ಳಿ ಮೇಲೆ ಓಡಾಡ್ತೀವಿ ಸರ್. ಈಗ ನಿಮ್ಮೂರಿಗೆ ನೈಸ್ ರೋಡ್ ಮಾಡಿಕೊಟ್ಟಿದ್ದಾರೆ. ಎಲ್ಲಿ ಮಾಡಿಕೊಟ್ಟವ್ರು ಸಾ? ಯಾರು ಸಹ ಹೇಳ್ದಾರು? ನೋಡಿ, ಇಲ್ಲಿ ಗುಂಡಿ ಇಲ್ಲ, ಏನು ಎಲ್ಲಿ ಮಾಡ್ಯವ್ರು ಸಾ? ಈಗ ನಮಗೇನು ಕಣ್ಣೇ ನಿಮ್ಗೆ ಒಂದು ಸರ್ ಕಾಣಲ್ವಾ? ಎಲ್ಲೂ ಮಾಡಿಲ್ಲ ಸರ್, ಎಲ್ಲೂ ಮಾಡಿಲ್ಲ ಸರ್. ನ್ಯಾಷನಲ್ ಹೈವೇನ ಎಷ್ಟು ವರ್ಷದಿಂದ ಹಿಂಗೆ ಇದೆ ಇದು? ಎಷ್ಟು ವರ್ಷ ಯಾವ ಹುಡುಗರಿಂದಲೂ ಹಿಂಗೆ ಇದೆ ಹೇಳಿ ಸರ್. ಸ್ವಲ್ಪ ಹೆಚ್ಚು ಕಮ್ಮಿ. ಮಾಡ್ತೀನಿ ಅಂತ ಬಂದಿದ್ರಂತ? ಯಾವ ಪ್ಯಾಚ್ ವರ್ಕ್ ಮಾಡ್ಯವ್ರು ಸರ್? ಎಲ್ಲಿ ಮಾಡ್ಯವ್ರು ಸರ್? ಮಾಡಿಲ್ಲ. ಅಲ್ಲೆಲ್ಲೇ ಮಾಡ್ಯವ್ರು. ಸ್ವಲ್ಪ ದೂರ ಇರತ್ತವ, ಹತ್ರ ಇರತ್ತವ ಹಂಗೇ ಇವೆ. ಬಿಲ್ ತಗೊಂಡೋಗಿರ? ಬಿಲ್ ತಗೊಂಡವ್ರೆ, ಬಿಲ್ ಇಂದ ಬಿಟ್ಟವ್ರೆ. ನಮ್ಮ ತಗೊಬಿಡ್ತಾರ ಬಿಲ್ಲ. ಈಗ ಕೇಳಿದ್ರೆ ಏನಂತ ಹೇಳ್ತಾರೆ ಅಧಿಕಾರಿಗಳಾಗ್ಲಿ ಗುತ್ತಿಗೆದಾರ? ಎಲ್ಲ ಸರಿಗ ಐತೆ ಅಂತ ಹೇಳ್ತಾರೆ ಅವರು. ಅವ್ರೇನು ಬಂದು ಸರಿಗೆ ಐತಲ್ಲ ಈಗ ನೋಡ್ರಿ, ಸರಿಗಿಲ್ವಾ? ಸರಿಗಿರೋದಕ್ಕೆ ಸರಿಗಿದೆ ಅನ್ನೋದು. ಅದೇ ಅವ್ರಿಗೆ ಸರಿಯಾಗಿದೆ. ಅವ್ರಿಗೆ ಸರಿಗದೆ. ಈಗ ಇನ್ನೊಂದ್ಸತಿ ಬಿಲ್ ಮಾಡ್ತಾರೆ ಇದಕ್ಕೆ? ಮಾಡ್ಕೊಳ್ಳಿ, ಇನ್ನೂ 2 ಸರಿ ತಗೊಳ್ಳಿ. ಏನು ಸಾ? ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಯಾವ್ದೋ ಮಾಡ್ಕೊಳ್ಳಿ. ಪ್ರಾಬ್ಲಮ್ ಅಂತೂ ಆಗ್ತಾ ಇದೆ. ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಹೇಳಿ ಸರ್, ಹೇಳಿ ಸರ್. PWO ದೀಪಕ್ ಅವ್ರಿಗೆ ಫೋನ್ ಮಾಡಿರಿ. ಸಂಜೆ ಹೊತ್ತು ಏಕವಚನದಾಗೆ ಅವಿಹಿತ ಶಬ್ದಗಳಲ್ಲಿ ಸಿಕ್ಕಾಪಟ್ಟೆ ಬೈತಾನೆ ದೀಪಕ್ ಅವರು, PWO ಇಂಜಿನಿಯರು. ನಾನೇ ಖುದ್ದಾಗಿ ಫೋನ್ ಮಾಡಿದ್ದೀನಿ. ಎಣ್ಣೆ ಕುಡಿದು ಫೋನ್ ಮಾಡ್ತೀಯನೋ ಹಂಗೆ ಅಂತ ಧಮಕಿ ಆಗ್ತಾನೆ. ಹಂಗಾಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದಕ್ಕೂ ಬಂದು ರೆಸ್ಪಾನ್ಸ್ ಮಾಡಲಿಲ್ಲ ನಮಗೆ. ಈ ಕಡೆ ಅಲ್ಲಿಂದ ಇಲ್ಲಿಂದ ಕಾಟೇನಹಳ್ಳಿಯಿಂದ ಬೇವನಹಳ್ಳಿವರೆಗೂ ಪ್ಯಾಚ್ ವರ್ಕ್ ಮಾಡಿದ್ದಾನೆ. ಒಂದು ಟ್ಯಾಕ್ಟ್ರಿ ಜಲ್ಲಿ ತಂದು ಅದ್ರಾಗ ಅರ್ಧ ಟ್ಯಾಕ್ಟ್ರಿ ಮಾತ್ರ ಅಲ್ಲೇ ಏಕ ಪ್ಯಾಚ್ ಹಾಕ್ಕೊಂಡೋಗಿದ್ದಾರೆ. ಬಂದು ಎಲ್ಲ ದಯವಿಟ್ಟು ಅಧಿಕಾರಿಗಳನ್ನ ಗುಂಡಾಗಿರಿ ಬೆದರ್ಕೊಂಡು
ಈ ಕಡೆ ಗ್ರಾಮಸ್ಥರನ್ನ ಧಮಕಿ ಹಾಕ್ತಾರೆ ದೀಪಕ್ ಅನ್ನೋರಿಗೆ. ಅವ್ರು ಯಾವುದೇ ಕಾರಣಕ್ಕೂ ದೀಪಕರು ಬರೋ ತನಕ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಬೈರುಗಳು ಗ್ರಾಮಸ್ಥರಲ್ಲಿ ಬಂದು ಈ ದೀಪಕ್ ಅನ್ನೋರೇ ನಿಂತ್ಕೊಂಡು ನೋಡಬೇಕು, ಅವ್ರಿಗೆ ಗುತ್ತಿಗೆಗಾರರನ್ನ ಕರೆಸ್ಬೇಕು. ಪ್ರಾಬ್ಲಮ್ ಅಂತ ಆಗ್ತಾ ಇದೆ. ಪ್ರಾಬ್ಲಮ್ ದಿನ ಆಗುತ್ತೆ ಸರ್. ಯಾರು ಧಮಕಿ ಹಾಕೋದು ಯಾರು ನಿಮಗೆ? ಯಾರು ಏನಕ್ಕೆ ಧಮಕಿ ಹಾಕ್ತಾರೆ ಅಂತ ಸರ್ ಫೋನ್ ಮಾಡಿಬಿಟ್ರೆ ಏಕವಚನದಂಗೆ ಎಲ್ಲರನ್ನೂ ಬೈತಾರೆ. ಈಗ ಏನಕ್ಕೆ ಫೋನ್ ಮಾಡಿದ್ದು ನೀವು? ನಿಮ್ಮನೆ ಸಮಸ್ಯೆ ಕೇಳಕ್ಕೆ ಏನಾರ ಫೋನ್ ಮಾಡಿದ್ರಾ? ಇಲ್ಲ ಸರ್, ನಮ್ಮನೆ ಕೇಳಕ್ಕಲ್ಲ, ರೋಡ್ಗೆ ಒಂದು ಅಜ್ಜಿ ಕಾಲು ಮುರಿ ಹಾಕೊಂಡಿದೆ. ಅದು ಆ ಕಡೆ ಈ ಕಡೆ ಇದು CC ರೋಡ್ ಮಾಡಿ ಮಣ್ಣು ನೋಡಿರಿ ಅಂತ ಹೇಳೋದಕ್ಕೆ ಅದಕ್ಕೂ 3 ತಿಂಗಳು ಮಾಡಿ 4ನೇ ತಿಂಗಳಿಗೆ ಬಂದು ಮಣ್ಣು ನೋಡಿದಿರೋದು. ಇದು ನೋಡಿ, ಇದು ಪ್ಯಾಚ್ ವರ್ಕ್ ಆಗಿದೆ. ಇದು ಯಾರು ನೋಡಿ ಸರ್, ಸಿಕ್ಕಾಪಟ್ಟೆ ಹೌದು ಸರ್, ನನ್ನೇ ಧಮಕಿ ಹಾಕಿದ್ದಾರೆ. ನಾನೇ ಡೈರೆಕ್ಟ್ ಫೋನ್ ಮಾಡಿದ್ದೀನಿ ದೀಪಕ್ ಅವ್ರಿಗೆ, ನನಗೆ ಧಮಕಿ ಹಾಕ್ತಾರೆ ಹಂಗೆ ಹಿಂಗೆ ಸರ್. ಮಹಾಲಿಂಗಯ್ಯ ಬೈರ್ಗೊಂಡು ನೋಡಿ, ಇದು ಅಧಿಕಾರಿಗಳನ್ನ ಕಾಮಗಾರಿ ಆಗಿದೆಯಾ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ರೆ, ಈ ಸಾರ್ವಜನಿಕರಿಗೆ ಕರೆ ಮಾಡಿದ್ರೆ ಧಮಕಿ ಹಾಕುವಂಥ ಕೆಲಸನ ಮಾಡ್ತಾ ಇದ್ದಾರೆ ಅಂತ ಗಂಭೀರ ಆರೋಪನ ಗ್ರಾಮಸ್ಥರು ಮಾಡ್ತಾ ಇರುವಂಥದ್ದು. ಇಲ್ಲಿ ನಿಜವಾಗ್ಲೂ ಕೂಡ ಕಾಮಗಾರಿ ಆಗಿದ್ದರೆ ನೀವು ಧಮಕಿ ಹಾಕುವಂಥ ಅವಶ್ಯಕತೆ ಇರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಜವಾಗ್ಲೂ ಕೂಡ ನೀವು ಬಿಲ್ ತಗೊಳ್ತೀರಾ ಅಂತಂದರೆ ಸಂಬಂಧಪಟ್ಟಂಥ ಇಲಾಖೆಯವರು ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಏನು ಆಗ್ತಾ ಇದೆ ಕಾಮಗಾರಿ ಅನ್ನೋದನ್ನ ಪರಿಶೀಲನೆ ನಡೆಸಿ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕಾಗಿತ್ತು. ಆದರೆ ನೀವು ಏಕಾಏಕಿ ಯಾರೋ ಬಂದ್ರ ಯಾರಾದರೂ ಬರಲಿ ಅಂತ ಹೇಳ್ಬಿಟ್ಟು ಅವ್ನಿಗೆ ಯಾರಿಗೋ ಟೆಂಡರ್ ಕೊಟ್ಟು ನೀವು ಆಫೀಸಲ್ಲಿ ಕೂತ್ಕೊಂಡ್ರೆ ಅವ್ನು ಕೆಲಸ ಮಾಡಿಲ್ಲ ಅಂತಂದರೆ ಕೇಳಬೇಕಾಗಿರೋರು ಯಾರು? ಯಾಕೆ ಇದರಲ್ಲಿ ಅವ್ನು ತಗೊಳ್ತಾ ಇರೋ ಟೆಂಡರ್ ಅಮೌಂಟಲ್ಲಿ ನಿಮ್ಗೇನಾದರೂ ಅರ್ಧ ಕೊಡ್ತಾ ಇದ್ದಾನ? ಇಲ್ಲ ನಿಮ್ಮ ಜೇಬಿಗೆ ಏನಾದರೂ ಲಂಚ ಇಡ್ತಾ ಇದ್ದಾನ? ಇಲ್ಲಿ ಟೆಂಡರ್ ಆಗಿದೆ ಇಲ್ಲಿ ಪ್ಯಾಚ್ ವರ್ಕ್ ಆಗಿದೆ ಅಂತ ಹೇಳ್ತಾರೆ. ಯಾವನ್ರಿ ಇದನ್ನ ಯಾವನಾದ್ರು ಪ್ಯಾಚ್ ವರ್ಕು ಅಂತ ಹೇಳ್ತಾನ? ಇಲ್ಲಿ 100 ಜನ ಡೈಲಿ ಬೀಳ್ತಾ ಇದ್ರು ಕೂಡ ನೀವು ಬಂದು ನೋಡಲ್ಲ, ಯಾರಾದರೂ ಫೋನ್ ಮಾಡಿದ್ರೆ ಧಮಕಿ ಆಗ್ತೀರಾ ಅಂತಂದರೆ ದೀಪಕ್ ಅವರೇ, PWD ಇಲಾಖೆಯಲ್ಲಿ ತಾವು ಏನು ಮಾಡ್ತಾ ಇದ್ದೀರಿ? ಯಾರಾದರೂ ಕೇಳಿದ್ರೆ ನಮ್ಗೆ ಅದೊಂದೇ ಊರ ಅದೊಂದೇ ರೋಡ ಅಂತ ಕೇಳ್ತೀರಿ. ಒಂದು ಊರು ಒಂದು ರೋಡ್ನೇ ಕರೆಕ್ಟಾಗಿ ಮಾಡ್ತಿದ್ದವರು ನೀವು ತಾಲೂಕನ್ನ ಹೆಂಗೆ ಮೇಂಟೈನ್ ಮಾಡ್ತೀರಾ? ನಿಜಕ್ಕೂ ಫೋನ್ ಮಾಡಿದವ್ರಿಗೆ ಧಮಕಿ ಹಾಕೋದಾಗಲಿ, ಕಾಮಗಾರಿ ಮಾಡ್ದಲೇ ಜನಗಳನ್ನ ಬೆದರಿಸೋದಾಗಲಿ ಮಾಡೋದಾದರೆ ನಿಮ್ಮಂಥವ್ರು ಅಲ್ಲಿರೋಕ್ಕೆ ಲಾಯಕ್ಕಲ್ಲ. ದಯವಿಟ್ಟು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ನಿಮ್ಗೆ ಯೋಗ್ಯತೆ ಇಲ್ಲ, ಅಲ್ಲಿ ಕುತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ, ಜನಗಳು ಕಷ್ಟ ಕೇಳೋಕ್ಕಾಗಲ್ಲ ಅಂತಂದ್ರೆ ನೀವು ಯಾಕೆ ಬಂದು ಅಧಿಕಾರಿ ಆಗಬೇಕು? ಅಧಿಕಾರಿ ಜನಗಳು ನಿಮಗೆ ಕೊಟ್ಟಿರೋ ಭಿಕ್ಷೆ, ನೀವು ಜನಗಳ ತೆರಿಗೆ ಹಣದಲ್ಲಿ ಸಂಬಳ ತಗೊಳ್ತಾ ಇರೋಂಥದ್ದು. ಅವರು ತೆರಿಗೆ ಹಣದಲ್ಲಿ ಸಂಬಳ ತಗೊಂಡು ಅವ್ರಿಗೆ ಧಮಕಿ ಹಾಕೋ ಕೆಲಸನ ನೀವು ಮಾಡ್ತೀರಾ ಅಂತಂದರೆ ಅಧಿಕಾರಿ ಆಗಕ್ಕೆ ನೀವು ನಾಲಾಯಕು. ದಯವಿಟ್ಟು ಮನೆಗೆ ಹೋಗಿ ಕೂತ್ಕೊಳ್ಳಿ. ನಿಮ್ಗೆ ಅಷ್ಟೊಂದು ಫ್ರೀಯಾಗಿ ನಾನು ಯಾರ ಜೊತೆನೂ ಮಾತಾಡಬಾರ್ದು, ನನಗೆ ಯಾರು ಸಮಸ್ಯೆನ ಕೇಳಬಾರ್ದು ಅಂದರೆ ಕೆಲಸ ಬಿಟ್ಟು ಹೋಗಿ. ನಿಮಗೆ ಕೆಲಸ ಬಿಟ್ಟು ಹೋದ್ರೆ ಯಾವನು ಫೋನ್ ಮಾಡ್ತಾನೆ ಮನೆಗೆ? ಇನ್ನಾದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ಈ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಂಡು ಧಮಕಿ ಹಾಕಿ ಬೆದರಿಕೆ ಹಾಕಿದವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಕೇಳ್ಕೊಳ್ತೇವೆ. ಬೈರ್ಗೊಂಡು ಗ್ರಾಮಸ್ಥರು ಅದನ್ನು ಆಗ್ರಹ ಮಾಡ್ತಾ ಇರುವಂಥದ್ದು. ನಾವು ಅವ್ರ ಸ್ಥಳಕ್ಕೆ ಬರಬೇಕು, ಸ್ಥಳಕ್ಕೆ ಬಂದು ಇಲ್ಲಿ ಏನಾಗಿದೆ ಅನ್ನೋದನ್ನ ಪರಿಶೀಲಿಸಬೇಕು ಅಂತೇಳಿ ಬೈರ್ಗೊಂಡು ಗ್ರಾಮಸ್ಥರೇ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇನ್ನಾದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದ್ರ ಬಗ್ಗೆ ಗಮನ ಹರಿಸಿ ಸಮಸ್ಯೆನ ಬಗೆಹರಿಸ್ತಾರಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ TV, ಕೊರಟಗೆರೆ. ಒಟ್ನಲ್ಲಿ ಸುಮಾರು 8 ಕಿಲೋಮೀಟರ್ ರಸ್ತೆ ಗುಂಡಿ ಮುಚ್ಚುತ್ತೇವೆ ಅಂತೇಳಿ ಟೆಂಡರ್ ಪಡೆದುಕೊಂಡು ಅನುದಾನದ ಹಣವನ್ನ ಕೂಡ ಬಳಕೆ ಮಾಡಿಕೊಂಡು ಇದೀಗ ಕಾಮಗಾರಿ ಮಾಡದೆ ಗುಂಡಿ ಮುಚ್ಚದೆ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಯಾಗ್ತಾ ಇದೆ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಅಕ್ರಮದಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕ್ರಮ ಕೈಗೊಂಡು ಜನರಿಗೆ ರಸ್ತೆ ಸಮಸ್ಯೆಯಿಂದ ಮುಕ್ತಿ ಕೊಡಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ TV, ತುಮಕೂರು.